ಶ್ರೀರಾಮನು ಕೇವಲ ಭಾರತ ದೇಶಕ್ಕಷ್ಟೇ ಸೀಮಿತವಲ್ಲ, ವಿದೇಶಗಳಲ್ಲಿಯೂ ಕೂಡ ಆರಾಧನೆಗೊಳ್ಳುತ್ತಿರುವ ರಾಮನ ಆರಾಧನೆಯು ಸಂಸ್ಕೃತಿ ಮತ್ತು ಭಕ್ತಿಯ ಸಂಕೇತವಾಗಿ ಕಂಡುಬರುತ್ತಿದೆ. ಅಷ್ಟೇ ಅಲ್ಲ, ಅತ್ಯಂತ ಭಕ್ತಿ ಭಾವದಿಂದ ನಡೆಯುತ್ತಿದೆ ಎಂದು ಕರ್ನಾಟಕ ಸರ್ಕಾರದ ನಿವೃತ್ತ ನೀರಾವರಿ ನಿಗಮದ ಎಂಡಿ ಮಲ್ಲಿಕಾರ್ಜುನ್ ಗುಂಗೆ ಅಭಿಪ್ರಾಯಪಟ್ಟರು. ಇನ್ನು ಬಸವಕಲ್ಯಾಣ ನಗರದ ಸದಾನಂದ ಸ್ವಾಮಿ ಮಠದಲ್ಲಿ ಆಯೋಜಿಸಿದ್ದ ರಾಮನವಮಿ ಉತ್ಸವದ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶ ವಿದೇಶಗಳಲ್ಲಿ ಶ್ರೀರಾಮನಿಗೆ ಸಮರ್ಪಿತ ಅನೇಕ ದೇವಾಲಯಗಳು ಇರುವುದೇ ಅವರ ಮಹತ್ವವನ್ನು ಸಾರ್ತದೆ. ಇನ್ನು ಶ್ರೀರಾಮನು ಧರ್ಮ, ಸತ್ಯ, ನೀತಿ ಮತ್ತು ಆದರ್ಶಗಳ ಪ್ರತಿರೂಪವಾಗಿದ್ದು ಅವರ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಬಸವಣ್ಣನವರ ಈ ಕರ್ಮಭೂಮಿಯಲ್ಲಿ ಇಂಥ ಒಂದು ಅದ್ದೂರಿಯ ಒಂದು ಕಾರ್ಯಕ್ರಮ ಮಾಡಬೇಕು. ನಾವೆಲ್ಲ ಮೊದಲು ದಿಲ್ಲಿಯಲ್ಲಿದ್ದಾಗೆಲ್ಲ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಾಗ ನಾನು ಆ ಆಚರಣೆಯಲ್ಲಿ ಭಾಗವಹಿಸ್ತಿದ್ದೆ. ಹೈದರಾಬಾದಲ್ಲಿ ಕೂಡ ನಾವು ಓದಲಿಕ್ಕಿದ್ದಾಗ ನಾವು ಭಾಳಷ್ಟು ರಾಮನವಮಿಗಳಿಗೆ ಭಾಗ ಮಾಡಿದ್ದೀವಿ. ಬೆಂಗಳೂರಲ್ಲಿ ನಾವು ಸೇವೆ ಸಲ್ಲಿಸಿದ ಮೇಲೆ ನಮ್ಮೂರಿನ ಸೇವೆ ಸಲ್ಲಿಸುವ ನಮ್ಮ ಬಸವಣ್ಣನ, ನಮ್ಮ ರಾಮನ ಈ ಸೇವೆಯನ್ನು ಮಾಡುವ ಸುದೈವ ನಮಗೆ ದೊರಕಿದೆ. ನಾವೆಲ್ಲ ರೀತಿಯಿಂದ ಈ ಒಂದು ಸೇವೆಯನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಂತ ಈ ಮೂಲಕ ತಮ್ಮ ಕೆಲಸಕ್ಕೆ ನನಗೆ ಹರ್ಷವಾಗುತ್ತದೆ. जय श्री राम। इसी महीने मार्च 26 को हर साल की तरह श्री रामनवमी उत्सव बड़ी ही जोरों से बसवकल्याण नगर में मनाई जा रही है, जो कि इस रामनवमी की शोभा यात्रा बालाजी मंदिर काली गली से होकर बसवेश्वर टेम्पल, गांधी चौक, बसवेश्वर चौक से होते हुए सदानंद स्वामी मठ के तरफ पहुंचेगी और इस यात्रा में विविध प्रकार के सांस्कृतिक कार्यक्रम तथा पल्लक की मेरवणिकी बड़े ही जोरों से 12 साल से करते आए हैं। इस साल भी जोरों से करेंगे और इस समिति की ओर से मैं सबसे निवेदन करता हूं कि सभी इस भाग में लेके इसको यशस्वी बनाएं। जय श्री राम। ಇವತ್ತೇನಾದರೂ ಭಾರತ ದೇಶ ಒಂದಾಗಿ ಉಳಿದಿದೆ ಅಂದ್ರೆ ಅವ್ರು ನ್ಯಾಷನಲ್ ಇಂಟರ್ನ್ಯಾಷನಲ್ ಬರೀತಾರೆ ನೋಡಿ. ನಮ್ಮ ದೇಶ ಏನಾದರೂ ಉಳಿದೆ ಅಂದ್ರೆ ಈ ರಾಮ ಅನ್ನೋ ಒಬ್ಬ ನಾಯಕ ಒಂದಿರುವಂಥ ರಾಮಾಯಣ ಎಂಬ ಒಂದು ಕೃತಿ ನಮ್ಮನ್ನು ಒಂದುಗೂಡಿಸೋಕ್ಕೆ ಬಹಳ ಸಹಾಯ ಮಾಡಿದೆ ಅಂತ ಬರೀತಾರೆ. ಓದ್ತೀನಿ. ಇಂಥ ಒಂದು ಮರ್ಯಾದೆ ಪುರುಷ ರಾಮ ನಮ್ಮ ದೇಶದಲ್ದೇ 94%, 94% ಮುಸ್ಲಿಮರಿರುವಂಥ ಇಂಡೋನೇಷ್ಯಾ ದೇಶದಲ್ಲಿ ದೇವರು ಅಲ್ಲ, ಆದರೆ ಅವರ ನ್ಯಾಷನಲ್ ಹೀರೋ, ರಾಷ್ಟ್ರೀಯ ನಾಯಕ ಶ್ರೀರಾಮಚಂದ್ರ, ಇದೆಲ್ಲರಿಗೂ ಗೊತ್ತಾಗುತ್ತೆ. ಅಂತಹ ಮಹಾಪುರುಷ ಈ ಭಾರತ ದೇಶಕ್ಕೆ ಸೀಮಿತ ಇಲ್ಲ, ಜಗತ್ತಿನ ನಾಯಕ. ಅಂಥ ಒಬ್ಬ ನಾಯಕನ ರಾಮನವಮಿಯನ್ನು ನಮ್ಮೂರಲ್ಲಿ ನಡೀತಾ ಇದೆ. ಆದ್ದರಿಂದ 26 ತಾರೀಕಿಗೆ ನಡೀತಾ ಇದೆ. ಅದು ಭಾಳ ವಿಜೃಂಭಣೆಯಾಗಿ ವರ್ಷ ನಮ್ಮ ಎಲ್ಲ ಬಂಧುಗಳು, ನನ್ನ ರಾಮ ಭಕ್ತರು ಆಚರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು. ಜೈ ಶ್ರೀರಾಮ್।